ಹಲೋ ಮೈ ಡಿಯರ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಅಂಗಡಿಯಿಂದ ಬರಬೇಕಾದ್ರೆ ಒಂದು ಕಲ್ಲಿಂಗರ್ ತೊಗೊಂಬಂದಿದ್ದೀನಿ, ಕಲ್ಲಂಗಡಿ ಹಣ್ಣು. ನೋಡಿ ನನ್ನ ಫ್ರೆಂಡ್ಸ್, ಚೋಟ ಸ್ಪೈಡರ್ ಮ್ಯಾನ್ ಹೆಂಗೆ ಎತ್ತುತ್ತಾನೆ ಈಗ, ಹೆಂಗೆ ಎತ್ತಿರ್ತಾನೆ ಅದನ್ನು ನೋಡಿ ಫ್ರೆಂಡ್ಸ್. ಎಲ್ಲಿ ತಗೊಂಡೋಗ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಕಟ್ ಮಾಡ್ತಾನೆ ಫ್ರೆಂಡ್ಸ್ ಅದನ್ನ. ಮತ್ತೆ ಇನ್ಯಾರು ಕಟ್ ಮಾಡೋದು? ಕಟ್ ಮಾಡ್ಬೇಕಷ್ಟೇ. ನೀನು ಅಮ್ಮ ಇಲ್ಲ? ಬನ್ನಿ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣು ತಿನ್ನೋಣ. ತಗೊಂಬಂದಿದ್ದೀನಿ, 3 kg ಇದೆ. ಮಲಗಿರೋದು ಎದ್ದಿಲ್ವಲ್ಲ ಫ್ರೆಂಡ್ಸ್. ಮೈ ಡಿಯರ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಸೆಕೆ ಬಾಂಬೆಯಲ್ಲಿ. ಸೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲೆಲ್ಲ ಹೇಗಿದೆ ಊರ ಕಡೆ ಎಲ್ಲ ತಿಳಿಸಿ, ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು. ಹಾಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡೆ ಒಂದು. ಇಲ್ಲಿ ಕಲ್ಲಂಗಡಿ ಹಣ್ಣು kg 30 ರೂಪಾಯಿ ರೇಟ್ ಇದೆ. ಅಲ್ಲಿ ಎಷ್ಟಿದೆ ತಿಳಿಸಿ. ಈಗ ನಾನು ಮಕ್ಕಳಿಗೆಲ್ಲ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನನ್ನ ಮಗನಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನನಗೆ ಮತ್ತೆ ರನ್ವಿಗೆ. ನಾನು ಬ್ಯಾಟ್ಮ್ಯಾನ್, ಅವನು ಸ್ಪೈಡರ್ ಮ್ಯಾನ್. ಇವನು ಬ್ಯಾಟ್ಮ್ಯಾನ್ ಫ್ರೆಂಡ್ಸ್, ಅವನು ಸ್ಪೈಡರ್ ಮ್ಯಾನ್ ಫ್ರೆಂಡ್ಸ್. ಇಬ್ಬರಿಗೂ ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನಾನು ಕಲ್ಲಂಗಡಿ ಹಣ್ಣು ಕಟ್ ಮಾಡೋಕೆ ಹೊರಟಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಒಂದು ಸ್ವಲ್ಪ ತೊಳೆಯೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇದು 3 kg 300 ಗ್ರಾಮ್ ಇದೆ ಫ್ರೆಂಡ್ಸ್. 90 ರೂಪಾಯಿ ಕೊಟ್ಟಿದೆ. 3 kg ಚಾಕು ಕೊಡಿ ಫ್ರೆಂಡ್ಸ್. ಇದು ಅದನ್ನು ಲೈಟ್ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಅಲ್ಲಿ ಹೋಗೋಣ ಟೇಬಲ್ ಮೇಲೆ. ಆಫ್ ಮಾಡು, ಅದೇ ಇರಲಿ ಬಾ ಫ್ರೆಂಡ್ಸ್. ಈಗ ನಾವು ಕಲ್ಲಂಗಡಿ ಹಣ್ಣು ಕಟ್ ಮಾಡಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ಈ ಟೇಬಲ್ ತುಂಬ ಏನೇನು ಮಾಡ್ತಾರೆ ಫ್ರೆಂಡ್ಸ್. ಅದು ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಾಕು ತುಂಬ ದೊಡ್ಡದಾಗಿದೆ. ಒಂದು ತಟ್ಟೆದಾಗ ಬನ್ನಿ ಫ್ರೆಂಡ್ಸ್. ವಾವ್ ಫ್ರೆಂಡ್ಸ್, ಏನು ಕಲರ್ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಸ್ವೀಟ್ ಇದೆ ಅನಿಸುತ್ತೆ. ಏನಪ್ಪ ಅಷ್ಟೊಂದು ರಸ ಬರ್ತಾ ಸ್ವೀಟ್ ಇದೆ ಅಲ್ವಾ? ಇಬ್ಬರು ಸಿ ಫ್ರೆಂಡ್ಸ್ ತಿನ್ನೋಣ. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳೆಲ್ಲ ಹೆಂಗೆ ತಿಂತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅವನು ತಿನ್ನ ಫುಲ್ ಖಾಲಿ ಮಾಡ. ಹಾಯ್ ಮಾಡೋ ಕಷ್ಟ ಇವರಿಗೆಲ್ಲ ವ್ಯೂವರ್ಸ್ಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಎಲ್ಲರಿಗೂ ಶೀತ, ತಲೆನೋವು. ನನಗೂ ತುಂಬ 2-3 ದಿನದಿಂದ ಮಲ್ಕೊಬಿಟ್ಟಿದ್ದೆ. ಬಟ್ ಏನು ಮಾಡೋದು, ಮನಸ್ಸು ತಡೆಯಲ್ಲ, ತಿನ್ನಲೇಬೇಕು.
ಅತಿ ಹೆಚ್ಚು ನೀರಿನಾಂಶ ಹೊಂದಿರುವ ಹಣ್ಣು ಅದು ಕಲ್ಲಂಗಡಿ ಹಣ್ಣು. ನಿಮಗಿದು ಗೊತ್ತಿರ್ಬೋದು. ನೀವು ನೀರಿನಂಶ ಇರುವ ಹಣ್ಣು ಅಂತ ಹುಡುಕೊಂಡು ಹೋದರೆ ಅದು ಕಲ್ಲಂಗಡಿ ಒಂದೇ, ಅದು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ತಿನ್ನಿ, ಬೇಸಿಗೆಗಾಲದಲ್ಲಿ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿನ್ನಿ, ಏನು ತೊಂದರೆ ಇಲ್ಲ. ಕುಳ್ಬೇಡಿ, ತಿನ್ನೋ. ಚೆನ್ನಾಗಿದ್ಯಾ? ಮೊಬೈಲ್ ಮೇಲೆಲ್ಲ ಇಳಿಸ್ತಲ್ಲ ನೀರು. ತೆಗಿ ಮೊಬೈಲ್ ಕಡೆ. ಚಿನ್ನ ಮೊಬೈಲ್ ತಗೋ, ಒರೆಸು. ರಶ್ಮಿ, ಸ್ಕೂಲಿಗೆ ಹೋಗಿದ್ದ? ಹೋಳಿ ಹಬ್ಬ ಯಾವಾಗ? 25. ಹೇಗಿದೆ ಪ್ರಿಪ್ರೇಷನ್? ಏನೇನು ತೊಗೊಂತೀಯ ಹೋಳಿ ಹಬ್ಬಕ್ಕೆ? ವಾಟರ್ ಬಲೂನ್, ಹೇಳು. ವಾಟರ್ ಗನ್ನು, ಕಲ್ಲರು, ಆಮೇಲೆ ಇಷ್ಟೇ. ಇಷ್ಟೇನಾ? ಇಲ್ಲ 3 4 ವಾಟರ್ ಬಲೂನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. 4 ವಾಟರ್ ಗನ್ನು, 4 ವಾಟರ್ ಗನ್ ತರ್ತೀನಿ. ತಿನ್ನು. ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲವರ ಪ್ರೀತಿ ವಿಶ್ವಾಸ ಈಗ ಹಿಂದೆ ಹೇಗಿದೆ, ಮುಂದೇನೂ ಅದೇ ಥರ ಇರಲಿ. ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಉತ್ತಮವಾದ ವೀಡಿಯೋಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಹತ್ರ ಈಗ ಕ್ಯಾಮ್ರಾ ಯಾವುದೂ ಇಲ್ಲ, ನನ್ನ ಮೊಬೈಲಿಂದನೇ ಮಾಡ್ತಾಯಿದ್ದೀನಿ. ಮೈಕ್ ಯೂಸ್ ಮಾಡ್ತಾಯಿಲ್ಲ, ಹಂಗಾಗಿ ಡಿಸ್ಟರ್ಬೆನ್ಸ್ ಬರ್ತಾಯಿದೆ ವೀಡಿಯೋದಲ್ಲಿ. ದಯವಿಟ್ಟು ಅದಕ್ಕೆಲ್ಲ ಸಾರಿ ಕೇಳ್ತೀನಿ. ಯಾಕೆಂದರೆ ನನಗೆ ಗೊತ್ತಿದೆ ಅದೆಲ್ಲ, ಬಟ್ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಬಟ್ ಇವಾಗ ನೆಕ್ಸ್ಟ್ ವೀಡಿಯೋದನ್ನ ಏನು ಮಾಡ್ತೀನಿ ಅದನ್ನು ತುಂಬ ಸೀರಿಯಸ್ಸಾಗಿ ಮಾಡ್ತೀನಿ. ನಿಮಗೆ ಆದಷ್ಟು ಇಷ್ಟ ಹಂಗೆ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ದಯವಿಟ್ಟು ವೀಡಿಯೋನ ವಾಚ್ ಮಾಡಿ, ಫುಲ್ಲು ವೀಡಿಯೋನ ವಾಚ್ ಮಾಡಿ. ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಅದರಿಂದ ನನಗೆ ಬೆನಿಫಿಟ್ ಇದೆ. ನೆಕ್ಸ್ಟ್ ವೀಡಿಯೋನ ಯೂಟ್ಯೂಬ್ ಏನಕ್ಕೆ ಮಾಡ್ತಾರೆ, ಯಾಕೆ ಯೂಟ್ಯೂಬಿಂದ ಏನು ಅನುಕೂಲಗಳಿದೆ, ಅನಾನುಕೂಲಗಳೇನಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇದೇ ಥರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ದಯವಿಟ್ಟು. ಆಮೇಲೆ ನಾನು ಸ್ಮಾಲ್ ವೀಡಿಯೋಸ್, ಫ್ಯಾಮಿಲಿ ವೀಡಿಯೋಸ್ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅದನ್ನು ಹೇಳ್ತೀನಿ. ಇನ್ನು ಮುಂದೆ ಕಂಟೆಂಟ್ಗಳನ್ನ ಕೊಡ್ತೀನಿ, ಅದನ್ನು ಏನಕ್ಕೆ ಕೊಡ್ತೀನಿ, ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ, ನೀವು ಯಾವ ರೀತಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನೊಬ್ಬ ಫ್ಯಾಮಿಲಿ ಮ್ಯಾನು ಮತ್ತು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಇರೋಲ್ಲ, ಹಾಗಾಗಿ ಮನೇಲಿ ನಡೆಯುವಂಥ ದೃಶ್ಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಆದಷ್ಟು ಒಳ್ಳೊಳ್ಳೆ